Hi and hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಇಯರ್ GST ಕ್ವೆಶ್ಚನ್ ಪೇಪರ್ ಅಲ್ಲಿ ಬಂದಿರುವಂತಹ ವ್ಯಾಲ್ಯೂಯೇಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಚಾಪ್ಟರ್ ನ 12 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಬ್ಲಮ್ ಈ ರೀತಿಯಾಗಿದೆ. ಆ ಡೀಲರ್ ಇನ್ ತುಮಕೂರು ಅಗ್ರೀಡ್ ಟು ಸಪ್ಲೈ 10 ಕಂಪ್ಯೂಟರ್ ಸಿಸ್ಟಮ್. ಸೊ 10 ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳಿದಾನೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಎಲ್ಲ ಒನ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟಿದಂತೆ. ಸೊ 10 ಕಂಪ್ಯೂಟರ್ ಸಿಸ್ಟಮ್ ಅಂತ ಬಂದಾಗ ಇಂಟು 10 ಮಾಡ್ಕೊಳ್ತಾ ಹೋಗಬೇಕು. ಟು ಅ ಡೀಲರ್ ಇನ್ ಮೈಸೂರು ಇನ್ ದ ಮಂತ್ ಆಫ್ ಆಗಸ್ಟ್ 2022 ಆನ್ ದ ಫಾಲೋಯಿಂಗ್ ಟರ್ಮ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಆಗಸ್ಟ್ ಮಂತ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಮಾತ್ರ ತಗೊಳ್ತಾ ಹೋಗಬೇಕು. ಅಕಸ್ಮಾತ್ ಇಲ್ಲಿ ಏನಾದ್ರು ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅದು ತಗೊಳ್ಬಾರ್ದು. ನೆಕ್ಸ್ಟ್ ಇನ್ಫಾರ್ಮೇಶನ್ ನೋಡೋದಾದ್ರೆ ಪ್ರೈಸ್ ಆಫ್ ಈಚ್ CPU ಸಪ್ಲೈಡ್ ಎಕ್ಸ್ಕ್ಲೂಸಿವ್ ಆಫ್ GST 18% 20,000 rupees ಅಂತ ಹೇಳಿದ್ದಾರೆ. ಸೊ ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ GST ನ ಎಕ್ಸ್ಕ್ಲೂಡ್ ಮಾಡಿರುವಂತ ಇನ್ಫಾರ್ಮೇಶನ್ ತಗೊಳ್ತಾ ಹೋಗ್ಬೇಕು. ಸೊ ಇಲ್ಲಿ ಇನ್ಕ್ಲೂಸಿವ್ ಆಫ್ GST ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಎಕ್ಸ್ಕ್ಲೂಡ್ ಮಾಡಿ ತಗೊಳ್ತಾ ಹೋಗ್ಬೇಕು ನಾವು. ಅಂಡ್ ದೆನ್ ಸೊ ಎಕ್ಸ್ಕ್ಲೂಸಿವ್ ಆಫ್ GST 20,000 ಕೊಟ್ಟಿದ್ದಾರೆ. ಇಂಟು 10 ಮಾಡ್ಕೊಂಡ್ರೆ ನಮಗೆ 10 ಕಂಪ್ಯೂಟರ್ ಸಿಸ್ಟಮ್ನ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಅಂಡ್ ದೆನ್ ಪ್ರೈಸ್ ಆಫ್ ಈಚ್ ಡೆಸ್ಕ್ಟಾಪ್ ಸಪ್ಲೈಡ್ ಇನ್ಕ್ಲೂಸಿವ್ GST ಆಫ್ 12% 7,840 rupees ಹೇಳಿದ್ದಾರೆ. ಸೊ ಹಾಗಾದ್ರೆ ಇದನ್ನ ಎಕ್ಸ್ಕ್ಲೂಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಎಕ್ಸ್ಕ್ಲೂಡ್ ಮಾಡ್ಕೊಳ್ಳೋ ಸಿಂಪಲ್ 7,840 ಇಂಟು 12 ಡಿವೈಡೆಡ್ ಬೈ 112 ಮಾಡ್ಕೊಂಡ್ರೆ ನಮಗೆ 840 rupees ಬರ್ತಾ ಹೋಗುತ್ತೆ. ಸೊ 840ನ ಲೆಸ್ ಮಾಡ್ಕೊಂಡ್ರೆ 7,000 rupees ನಮಗೆ ಆಕ್ಚುಯಲ್ ಪ್ರೈಸ್ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ಅದನ್ನ ಎಕ್ಸ್ಕ್ಲೂಡ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಪ್ಯಾಕಿಂಗ್ ಆಫ್ ಟ್ರಾನ್ಸ್ಪೋರ್ಟೇಷನ್ 2,000 rupees ಕೊಟ್ಟಿದ್ದಾರೆ. ಸೊ ಇದನ್ನ ಆಡ್ ಮಾಡ್ಕೊಳ್ತಾ ಹೋಗಬೇಕು ಸೆಲ್ಲಿಂಗ್ ಪ್ರೈಸ್ಗೆ. ದೆನ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಟು ರೆಸಿಪೆಂಟ್ ಪ್ಲೇಸ್ ಚಾರ್ಜ್ ಸಪರೇಟ್ಲಿ ಇನ್ ಇನ್ವಾಯ್ಸ್ ಅಂತ ಹೇಳಿದ್ದಾರೆ. ಸೊ ಇದನ್ನ ಆಡ್ ಮಾಡ್ಕೋಬೇಕು. ಸೊ ಇವೆಲ್ಲ ಎಕ್ಸ್ಪೆನ್ಸಸ್ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಪೆನ್ಸಸ್ನ ಆಡ್ ಆನ್ ಮಾಡ್ಕೊಳ್ತಾ ಹೋಗಬೇಕು. ಕಮಿಷನ್ ಪೇಯ್ಡ್, ಲೇಟ್ ಫೀಸ್ ಚಾರ್ಜಸ್ ಇವೆಲ್ಲ ಆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಸಬ್ಸಿಡಿ ರಿಸೀವ್ಡ್ ಫ್ರಮ್ NGO ವಿಚ್ ವಾಸ್ ಡೈರೆಕ್ಟ್ಲಿ ಲಿಂಕ್ ಟು ದ ಪ್ರೈಸ್ ಆಫ್ ಗೂಡ್ಸ್ 25,000. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗವರ್ನಮೆಂಟ್. ಸೊ ಇವೆರಡು ಕೂಡ ಎಕ್ಸೆಂಪ್ಟ್ ಆಗ್ತಾ ಹೋಗುತ್ತೆ ಅಥವಾ ಟ್ಯಾಕ್ಸ್ ಫ್ರೀ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸೊ NGO ಆಗಿರ್ಬೋದು ಅಥವಾ ಗವರ್ನಮೆಂಟ್ ಆಗಿರ್ಬೋದು. ಸೊ ಗವರ್ಮೆಂಟ್ ಇಂದ ಯಾವುದೇ ರೀತಿ ಫೀನ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅದು ಟ್ಯಾಕ್ಸ್ ಫ್ರೀ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ಸೊ ಇವೆರಡು ಕೂಡ ಎಕ್ಸೆಂಪ್ಟ್ ಹಾಕೋಬೇಕು ಅಥವಾ ಇವೆರಡು ಇನ್ಫಾರ್ಮೇಶನ್ ಯೂಸ್ಲೆಸ್ ಅಂತ ಅನ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ದ ಡೀಲರ್ ಸಪ್ಲೈ ದ ಫಾಲೋಯಿಂಗ್ ಎಸೆನ್ಷಿಯಲ್ ಐಟಮ್ಸ್ ಅಲಾಂಗ್ ವಿತ್ ದ CPU ಅಂತ ಹೇಳಿದ್ದಾರೆ. ಸೊ CPU ಜೊತೆಗೆ ಒಂದಷ್ಟು ಕೆಲವೊಂದು ಗೂಡ್ಸ್ ನ ಸಪ್ಲೈ ಮಾಡಿದಂತೆ ಯಾವ್ಯಾವೆಲ್ಲ ನೋಡ್ತಾ ಹೋಗೋದಾದ್ರೆ 10 keypad ಸಪ್ಲೈಡ್ ಅಲಾಂಗ್ ವಿತ್ ದ ಡೆಸ್ಕ್ಟಾಪ್ ಕಾಸ್ಟಿಂಗ್ ₹400 ಈಚ್ ಅಂಡ್ ದ ರೇಟ್ ಆಫ್ GST ಅಪ್ಲಿಕಬಲ್ ಇಸ್ 12% ಅಂತ ಹೇಳಿದ್ದಾರೆ. ಸೊ ಯಾವುದೇ GST ಅಪ್ಲಿಕಬಲ್ ಇರಲಿ. ಸೊ ಯಾವನು ಕೂಡ ತಗೊಳ್ಳೋ ಆಗಿಲ್ಲ. ಯಾಕಂದ್ರೆ ಎಕ್ಸ್ಕ್ಲೂಸಿವ್ ಅಮೌಂಟ್ನ ನಾವು ತಗೊಳ್ತಾ ಹೋಗಬೇಕು. ಸೊ ಯಾವುದೇ ರೀತಿ GST ನ ಇನ್ಕ್ಲೂಡ್ ಮಾಡೋ ಆಗಿಲ್ಲ. ಸೊ 10 keypads ಅಂತೆ. ಹಾಗಾದ್ರೆ 10 ಡೆಸ್ಕ್ಟಾಪ್ಸಿಗೆ ಕಾಸ್ಟಿಂಗ್ ₹400 ಅಂದ್ರೆ 10 ಇಂಟು 400 ಮಾಡ್ಕೊಂಡು ನಮಗೆ 4,000 rupees ಸಿಗ್ತಾ ಹೋಗುತ್ತೆ. ಸೊ ಆ 4,000ನ ನಾವು ಔಟರ್ ಕಾಲಮ್ಗೆ ಹಾಕೊಳ್ತಾ ಹೋಗಬೇಕು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ. ಅಂಡ್ ದೆನ್ 10 ಮೌಸಸ್ ಹೇಳಿದ್ದಾರೆ, 500 rupees ಹೇಳಿದ್ದಾರೆ. ಸೊ GST ತಗೊಳ್ಳೋ ಆಗಿಲ್ಲ. ನೆಕ್ಸ್ಟ್ ಕಾಸ್ಟ್ ಆಫ್ ಆಪರೇಟಿಂಗ್ ಸಾಫ್ಟ್ವೇರ್ ಸಪ್ಲೈಡ್ ಫಾರ್ ಆಲ್ ದ ಸಿಸ್ಟಮ್ ಆಫ್ ₹20,000. ಸೊ ಆಲ್ ದ ಸಿಸ್ಟಮ್ ಅಂತ ಹೇಳಿರೋದ್ರಿಂದ 10 ಸಿಸ್ಟಮ್ಗೂ ಸೇರಿಸಿ 20,000 ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಟೋಟಲ್ ಅಮೌಂಟ್ ಅವ್ರು ಕೊಟ್ಟಿದ್ದಾರೆ. ನಾವು ಇಂಟು 10 ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಪೆಷಲ್ ಡಿಸ್ಕೌಂಟ್ 4,000 ವಾಸ್ ಗಿವನ್. ಸೊ 4,000 ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾನಂತೆ. ಸೊ ಇದನ್ನ ಆಡ್ ಮಾಡ್ಕೊಳ್ತಾ ಹೋಗಬೇಕು. ಇಫ್ ಅಡ್ವಾನ್ಸ್ 1 lakh ಇಸ್ ಪೇಯ್ಡ್ ವಿತ್ ಆರ್ಡರ್ ಅಂತ ಹೇಳಿದ್ರೆ 1 ಲಕ್ಷ ಪೇ ಮಾಡಿದ್ರೆ ಮಾತ್ರ ತಗೊಳ್ಬೇಕಂತೆ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ದ ಬೈಯರ್ ಹ್ಯಾಸ್ ಪೇಯ್ಡ್ ಅಡ್ವಾನ್ಸ್ ಇನ್ ವಿತ್ ದ ಆರ್ಡರ್. ಸೊ ನೆಕ್ಸ್ಟ್ ಕಂಟಿನ್ಯೂ ಆಗಿ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅವ್ರು ಅಡ್ವಾನ್ಸ್ ಪೇ ಮಾಡಿದಾರಂತೆ. ಹಾಗಾದ್ರೆ 1 ಲಕ್ಷ ಅವ್ರು ಅಡ್ವಾನ್ಸ್ ಪೇ ಮಾಡಿರೋದ್ರಿಂದ ನಾವು 4,000ನ ಆಡ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಫೈಂಡ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆನ್ ದ GST ಪೇಯಬಲ್ ಫಾರ್ ದ ಮಂತ್ ಆಫ್ ಆಗಸ್ಟ್ 2022. ಹಾಗಾದ್ರೆ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕಂಡುಹಿಡಿಯಬೇಕು. ನೆಕ್ಸ್ಟ್ GST ಪೇಯಬಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಬಂದ್ರೆ ಫಸ್ಟ್ ಸೆಲ್ಲಿಂಗ್ ಪ್ರೈಸ್ ಆಗಿರ್ಬೋದು. ಸೆಲ್ಲಿಂಗ್ ಪ್ರೈಸ್ನ ಫಸ್ಟಿಗೆ ತಗೊಳ್ತಾ ಹೋಗಬೇಕು. ದಟ್ ಮೀನ್ಸ್ ಪ್ರೈಸ್ ಆಫ್ ಈಚ್ ಸಪ್ಲೈಡ್ ಅಂತ ಇದೆ. ಸೊ ಇವೆರಡು ಇನ್ಫಾರ್ಮೇಶನ್ ತಗೊಳ್ತಾ ಹೋಗಬೇಕು. ವಿತ್ ಎಕ್ಸ್ಕ್ಲೂಸಿವ್ GST ಇನ್ಕ್ಲೂಡ್ ಮಾಡ್ಕೊಳ್ಳಬಾರ್ದು. GST ನ ಎಕ್ಸ್ಕ್ಲೂಡ್ ಮಾಡಿರೋಂಥ ಅಮೌಂಟ್ನ ನಾವು ತಗೊಳ್ತಾ ಹೋಗಬೇಕು. ನೆಕ್ಸ್ಟ್ ಸೊ ಇದ್ರ ಜೊತೆಗೆ ಸಬ್ಸಿಡೀಸ್ ಏನಾದ್ರು ಇದ್ರೆ ಅದನ್ನ ಎಕ್ಸಾಮ್ ಮಾಡ್ಕೊಳ್ತಾ ಹೋಗಬೇಕು. ದಟ್ ಈಸ್ ಸೊ ಇವ್ರು ಕೊಟ್ಟಿರೋಂಥ ಸಬ್ಸಿಡೀಸ್ ಎಕ್ಸಾಮ್ ಮಾಡ್ಕೋಬೇಕು. ಸೊ ಬಂದಿರೋ ಅಮೌಂಟು ಎಕ್ಸ್ಕ್ಲೂಸಿವ್ GST ಅಂತ ತಗೊಳ್ತಾ ಹೋಗಬೇಕು. ಎಕ್ಸ್ಕ್ಲೂಸಿವ್ GST ಆಫ್ ಗೂಡ್ಸ್. ಅಂಡ್ ದೆನ್ ಸೊ ಇದಕ್ಕೆ ಮಿಕ್ಕಿರುವಂಥ ಎಲ್ಲ ಇನ್ಫಾರ್ಮೇಶನ್ನ ಆಡ್ ಆನ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಅದು ಮಾಡ್ಕೊಂಡ್ರೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ನಾವು GST ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ GST ಪೇಯಬಲ್ ಅಂತ ಬಂದಾಗ ಸೊ ವಿತಿನ್ ಸ್ಟೇಟ್ ಇರೋದ್ರಿಂದ CGST ಅಂಡ್ ದೆನ್ SGST. ಸೊ ದ ಫಿಕ್ಸ್ಡ್ ರೇಟ್ ಈಸ್ 9% ಅಂಡ್ ದೆನ್ 9% ದಟ್ ಈಸ್ ಆಫ್ ಟೋಟಲ್ 18%. ಸೊ ಈ 18% ಮೇಲೆ ನಾವು 9% ಮಾಡ್ಕೊಳ್ತಾ ಹೋಗಬೇಕು. ಸೊ ಇದಿಷ್ಟನ್ನ ಸಾಲ್ವ್ ಮಾಡ್ತಾ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಾರ್ಮೆಟ್ ಬಂದು ಈ ರೀತಿಯಾಗಿದೆ. ದಟ್ ಈಸ್ ಪರ್ಟಿಕ್ಯುಲರ್ಸ್ ₹. ದ ಹೆಡಿಂಗ್ ವಾಸ್ ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ GST ಪೇಯಬಲ್. ಸೊ GST ಪೇಯಬಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಎರಡಕ್ಕೂ ಕೂಡ ಒಂದೇ ಫಾರ್ಮ್ಯಾಟ್. ಸೊ ಹಾಗಾದರೆ ಸಾಲ್ವ್ ಮಾಡ್ತಾ ಹೋಗೋಣ ಫಸ್ಟಿಂದ. ಸೊ ಪ್ರೈಸ್ ಆಫ್
ಈಚ್ CPU ಸಪ್ಲೈಡ್. ಸೊ ಫಸ್ಟ್ ಒನ್ಗೆ ಬರೋದಾದರೆ ಪ್ರೈಸ್ ಆಫ್ ಈಚ್ CPU ಬಂದುಬಿಟ್ಟು 20,000 ಹೇಳಿದ್ದಾನೆ. ಸೊ ಈಚ್ CPU ಇಸ್ ಈಕ್ವಲ್ ಟು 20,000 ಆ್ಯಂಡ್ ದೆನ್ ಇಂಟು 10 CPU. ಯಾಕಂದರೆ ಅವ್ರು ಹೇಳಿರೋದು 10 ಕಂಪ್ಯೂಟರ್ ಸಿಸ್ಟಮ್, ಹಾಗಾದರೆ ನಾವು 10 ತೊಗೊಂಡಿದ್ದೀವಿ. ದಟ್ ಈಸ್ ಆಫ್ ರುಪೀಸ್ 2 lakh. ಔಟರ್ ಕಾಲಮ್ಗೆ ಹಾಕೋಣ 2 lakh. ನೆಕ್ಸ್ಟ್ ಬಂದುಬಿಟ್ಟು ಪ್ರೈಸ್ ಆಫ್ ಈಚ್ ಡೆಸ್ಕ್ಟಾಪ್ ಸಪ್ಲೈಡ್ ಇನ್ಕ್ಲೂಸಿವ್ GST ಅಂತ ಹೇಳಿದಾನೆ 7,840. ಹಾಗಾದರೆ ಹಾಕೋಣ ಪ್ರೈಸ್ ಆಫ್ inclusive GST that is 7,840. ಸೊ ಇದರಲ್ಲಿ ನಾವು ಮೈನಸ್ ಎಕ್ಸ್ಕ್ಲೂಡ್ GST ಮಾಡ್ಕೊಳ್ತಾ ಹೋಗ್ಬೇಕು. ಎಕ್ಸ್ಕ್ಲೂಡ್ GST. ಸೊ ಎಕ್ಸ್ಕ್ಲೂಡ್ GST ಮಾಡ್ಕೊಳ್ಳೋದು ಹೇಗೆ? 12% ಇದೆ ಅಂತೆ. ಸೊ ಇದರಲ್ಲಿ 12% GST ಆಲ್ರೆಡಿ ಆ್ಯಡ್ ಆನ್ ಆಗಿದೆ. ಸೊ ಹಾಗಾದರೆ ಹಾಕೋಣ 7,840 ಇಂಟು 12 ಡಿವೈಡೆಡ್ ಬೈ 112. ಸೊ ನ್ಯೂಮರೇಟರ್ನ ಡಿನಾಮಿನೇಟರ್ಗೆ ಆ್ಯಡ್ ಮಾಡಿಕೊಂಡ್ರೆ 112 ಆಗುತ್ತೆ. ಸೊ ಆವಾಗ ನಮಗೆ ಎಷ್ಟು ಆ್ಯಡ್ ಆಗಿದೆ ಅನ್ನೋ ಅಮೌಂಟ್ ಸಿಗ್ತಾ ಹೋಗುತ್ತೆ. 7,840 ಇಂಟು 12 ಡಿವೈಡೆಡ್ ಬೈ 112 ಮಾಡಿಕೊಂಡ್ರೆ ನಮಗೆ ಆ್ಯಡ್ ಆಗಿರೋ ಅಮೌಂಟ್ ಸಿಗ್ತಾ ಹೋಗುತ್ತೆ. 840 ರೂಪೀಸ್ ಆ್ಯಡ್ ಆಗಿದೆಯಂತೆ. ಸೊ ಹಾಗಾದರೆ ಲೆಸ್ ಮಾಡ್ಕೊಳ್ಳೋಣ 840 ರೂಪೀಸ್ ಎಕ್ಸ್ಕ್ಲೂಡ್ GST ಇನ್ಕ್ಲೂಡ್ ಆಗಿರೋವಂಥದ್ದನ್ನ. ಸೊ ಎಕ್ಸ್ಕ್ಲೂಡ್ ಮಾಡಿದ್ರೆ ನಮಗೆ 7,000 ರೂಪೀಸ್ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಎಕ್ಸ್ಕ್ಲೂಡ್ GST, ಎಕ್ಸ್ಕ್ಲೂಡ್ ಪ್ರೈಸ್. ಓಕೆನಾ? ಎಕ್ಸ್ಕ್ಲೂಡ್ ಪ್ರೈಸ್ ಬಂದುಬಿಟ್ಟು 7,000 ಇದೆ. ಸೊ ಆ 7,000ಗೆ 7,000 ಇಂಟು 10 CPUs ಹಾಕೊಂಡ್ರೆ ನಮಗೆ 70,000 ರೂಪೀಸ್ ಬರುತ್ತೆ. ಸೊ ಹಾಕೋಣ 70,000 ರೂಪೀಸ್. ಓಕೆ, ಸೊ ಆ 70,000 ಹಾಕೊಟ್ಟಿದ್ದಾದ್ಮೇಲೆ ನಾವು ನೆಕ್ಸ್ಟಿಗೆ ಸಬ್ಸಿಡೀಸ್ ನೋಡ್ಕೊಳ್ತಾ ಹೋಗಬೇಕು, ಅಥವಾ ಏನೇನು ಇನ್ಫಾರ್ಮೇಷನ್ ಕೊಟ್ಟರೆ ನೋಡೋಣ. ಸೊ ಪ್ಯಾಕೇಜಿಂಗ್, ಸೊ ಇದೆಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಸೆಲ್ಲಿಂಗ್ ಪ್ರೈಸ್ ಆದಮೇಲೆ. ಸೊ ಸೆಲ್ಲಿಂಗ್ ಪ್ರೈಸಲ್ಲಿ ಇನ್ನೂ ಇನ್ಫಾರ್ಮೇಷನ್ ಇರುತ್ತೆ. ಸೊ ದಟ್ ಈಸ್ ಸಬ್ಸಿಡಿ ಮತ್ತು ಈ ಸಬ್ಸಿಡಿ. ಸೊ ಈ ಸಬ್ಸಿಡೀಸ್ ಏನಿರುತ್ತೆ ಸೊ ಇದನ್ನು ತಗೊಳ್ತಾ ಹೋಗಬೇಕು. ಸೊ ಅವೆರಡೂ ಕೂಡ ಎಕ್ಸಾಮ್ಟ್ ಇರೋದ್ರಿಂದ ಸೊ ಅವೆರಡನ್ನ ಕಂಪ್ಲೀಟ್ ಬರ್ಕೊಳ್ತಾ ಹೋಗಬೇಕು. ಸಬ್ಸಿಡಿ ಸೊ ಫುಲ್ ಬರೆದ್ರೆ ವಿಡಿಯೋಲಿ ಅಂತ ಆಗುತ್ತೆ. ಸೊ ಸ್ವಲ್ಪ ಬರಿತಾ ಹೋಗ್ತೀನಿ. ಸಬ್ಸಿಡಿ NGO ಆ್ಯಂಡ್ ದೆನ್ ಸಬ್ಸಿಡಿ ಗವರ್ನಮೆಂಟ್. ಓಕೆ, ಸೊ ಇವೆರಡು ಕೂಡ ಎಕ್ಸಾಮ್ಟ್ ಅಥವಾ ಟ್ಯಾಕ್ಸ್ ಫ್ರೀ ಆಗ್ತಾ ಹೋಗುತ್ತೆ. ಹಾಕೋಣ ಟ್ಯಾಕ್ಸ್ ಫ್ರೀ. ಸೊ ಅದು ಎಕ್ಸಾಮ್ಟ್ ಆಗಿರಲಿ ಟ್ಯಾಕ್ಸ್ ಫ್ರೀ ಆಗಿರಲಿ ನಾವು ಬರೆದು ತೋರಿಸ್ಬೇಕು. ಸೊ ಅವಾಗೇ ಕರೆಕ್ಟಾಗಿ ಮಾರ್ಕ್ಸ್ ಕೊಡ್ತಾರೆ, ಇಲ್ಲಾಂದರೆ ಮಾರ್ಕ್ಸ್ ಕಟ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಇನ್ಕ್ಲೂಡ್ ಆಗಿರೋದ್ರಿಂದ ಪ್ರತಿಯೊಂದು ನಾವು ಬರೀಲೇಬೇಕಾಗುತ್ತೆ. ಸೊ ಸಬ್ಸಿಡಿ ಅಂತ ಬರೆದಿದ್ದಾದಮೇಲೆ ಸೊ ಇವಾಗ ನಮಗೆ ಆ್ಯಕ್ಚುಯಲ್ ಪ್ರೈಸ್ ಆಫ್ CPU ಸಿಗ್ತಾ ಹೋಗುತ್ತೆ, ಅಥವಾ ಆ್ಯಕ್ಚುಯಲ್ ಪ್ರೈಸ್ ಆಫ್ ಸೆಲ್ಲಿಂಗ್ ಪ್ರೈಸ್, ಅಥವಾ ಆ್ಯಕ್ಚುಯಲ್ ಪ್ರೈಸ್ ಆಫ್ ಕಂಪ್ಯೂಟರ್ ಎಕ್ಸ್ಕ್ಲೂಡಿಂಗ್ GST. ಓಕೆ, ಎಕ್ಸ್ಕ್ಲೂಡಿಂಗ್ GST. ಸೊ ಇಲ್ಲಿ ಇನ್ಕ್ಲೂಡ್ ಆಗಿತ್ತು GST. ಸೊ ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀವಿ, 840 ಎಕ್ಸ್ಕ್ಲೂಡ್ ಮಾಡಿದ್ದೀವಿ. GST 7,000. ಸೊ ಅದಕ್ಕೆ ಎಕ್ಸ್ಕ್ಲೂಡಿಂಗ್ GST ಅಂತ ಹಾಕೊಂಡಿದ್ದೀವಿ. ಸೊ 2,70,000 ರೂಪೀಸ್. ಓಕೆ, ಸೊ ಈ 2,70,000ಅಲ್ಲಿ ನಾವು ಏನೇನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು, ಅಡಿಷ್ನಲ್ ಎಕ್ಸ್ಪೆನ್ಸಸ್ ಏನೇನಿದ್ದಾವೆ ಸೊ ಅದಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಎಕ್ಸ್ಪೆನ್ಸಸ್ ಅಂತ ಹಾಕೋಣ. ಸೊ ಅದು ಕೂಡ ಎಕ್ಸ್ಕ್ಲೂಡ್ ಆಗಿರಬೇಕು GST. ಸೊ ಬ್ಲರ್ ಆಗ್ತದೆ, ಎಕ್ಸ್ಕ್ಲೂಡಿಂಗ್ GST ಇರಬೇಕೆಲ್ಲ ಕೂಡ. ಸೊ ಯಾವುದು ಕೂಡ ಇನ್ಕ್ಲೂಸಿವ್ GST ಆಗಿರಬಾರ್ದು. ಸೊ ಎಕ್ಸ್ಕ್ಲೂಡ್ ತೊಗೊಳ್ಳೋದಾದರೆ ಸೊ ಫಸ್ಟಿಗೆ ಪ್ಯಾಕೇಜಿಂಗ್ ಆಫ್ ಟ್ರಾನ್ಸ್ಪೋರ್ಟೇಷನ್ 2,000 ರೂಪೀಸ್ ಇದೆ, ಹಾಕೋಣ. ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಹಾಕೋಣ. ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, 2,000 ರೂಪೀಸ್ ಇದೆ, ಹಾಕೋಣ 2,000. ಆ್ಯಂಡ್ ದೆನ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ರೆಸಿಪಿಯೆಂಟ್ ಪ್ಲೇಸ್ ಚಾರ್ಜೆಡ್ ಸೆಪರೇಟ್ಲಿ ಇನ್ ಇನ್ವಾಯ್ಸ್. ಸೊ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇದೆ, ಹಾಕೋಣ ಟ್ರಾನ್ಸ್ಪೋರ್ಟ್ ಚಾರ್ಜಸ್. ಸೊ ಯಾವುದೇ ಚಾರ್ಜಸ್ ಅಥವಾ ಎಕ್ಸ್ಪೆನ್ಸಸ್ ಬರಲಿ ಯಾವುದನ್ನು ಕೂಡ ಎಕ್ಸಾಮ್ ಮಾಡೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದನ್ನು ತಗೊಳ್ತಾ ಹೋಗಬೇಕು. ಟ್ರಾನ್ಸ್ಪೋರ್ಟ್ ಚಾರ್ಜಸ್ 4,000 ರೂಪೀಸ್ ಇದೆ, ಹಾಕೋಣ 4,000. ಸೊ ಇದಕ್ಕೆ 10 ಮಾಡ್ಕೊಳ್ಳೋ ಆಗಿಲ್ವಾ, ಇಂಟು 10 ಮಾಡ್ಕೊಳ್ಳೋ ಆಗಿಲ್ವಾ ಅಂದರೆ ಸೊ ಇಲ್ಲ, ಕಂಪ್ಲೀಟ್ ಚಾರ್ಜಸ್ನ ಅವ್ರು ಹಾಕಿರೋದ್ರಿಂದ ಯಾವುದೇ ಇಂಟು 10 ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಕಮಿಷನ್ ಪೇಯ್ಡ್ ಇದೆ 4,000 ಹಾಕೋಣ. ಕಮಿಷನ್ ಪೇಯ್ಡ್ ದಟ್ ಈಸ್ ಆಫ್ rupees 4,000, ಸೇಮ್ ಆ್ಯಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದರೆ ಲೇಟ್ ಫೀಸ್, ಡಿಲೇ ಆಗಿರೋಂಥ ಫೀಸು, ಡಿಲೇ ಪೇಮೆಂಟ್ 2,000 ರೂಪೀಸ್ ಇದೆ, ಹಾಕೋಣ. ಡಿಲೇಯ್ಡ್ ಪೇಮೆಂಟ್ ದಟ್ ಈಸ್ ಆಫ್ rupees 2,000. ಓಕೆ, ಸೊ ಈಗ ಇಲ್ಲಿರುವಂಥ ಇನ್ಫಾರ್ಮೇಷನ್ ಎಲ್ಲ ಮುಗೀತು. ಸೊ ಹಾಗಾದರೆ ನೆಕ್ಸ್ಟಿಗೆ ಹೇಳಿದ್ದಾನೆ ಎಸೆನ್ಷಿಯಲ್ ಐಟಮ್ಸ್ ಡೀಲರ್ ಸಪ್ಲೈಡ್ ಅಂತ. ಸೊ ಹಾಗಾದರೆ ಹೇಳೋಣ, ಸಪ್ಲೈಡ್ ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸಪ್ಲೈಡ್ ಮೆಟೀರಿಯಲ್ಸ್ ಅಂತ ಹಾಕೋಣ ಹೆಡ್ಡಿಂಗ್.
ಸೊ ಅದರಲ್ಲಿ ಏನೇನು ಸಪ್ಲೈ ಮಾಡಿದ್ದಾನೆ 10 keypads ದಟ್ ಡೆಕ್ಸ್ ಅಲಾಂಗ್ ವಿತ್ ದ ಡೆಸ್ಕ್ಟಾಪ್ ಕಾಸ್ಟಿಂಗ್ rupees 400 ಅಂತ ಹೇಳಿದ್ದಾನೆ. ಹಾಕೋಣ 10 keypads of rupees 400 each. That means 400 into 10 is equal to 4000. Okay, and then 10 mouses rupees 500. Akona mouses rupees 500. That is 10 into 500 is equal to 5000 rupees. And then cost of operating supplied for all the systems. So yella system gu sersi helidane. So all system cost of, what is that? Cost of operating service of, sorry, operating software. That is of rupees 20,000. Okay, and then special discount 4,000 helidane. Hakona adunu kuda special discount to rupees 4,000. Okay, so idistu information ನಾವು add on ಮಾಡಿಕೊಂಡು ಫೈನಲ್ ಕಾಲಮ್ಗೆ ಹಾಕೊಳ್ತಾ ಹೋಗಬೇಕು. ದಟ್ ಈಸ್ 2000, 4000, 6000, 6000 plus 4000, 10,000, 12,000, 16,000, 21,000, 41,000, 45,000 rupees ಆಗ್ತಾ ಹೋಗುತ್ತೆ. ಸೊ ಆ್ಯಡ್ ಮಾಡ್ಕೊಳ್ಳೋಣ 2000, ಓಕೆ, 2000, 4000, 4000, 2000, 4000, 5000, 20,000, that 4,000, that is of rupees 45,000 ಆಗುತ್ತೆ. ಸೊ ಹಾಕೋಣ 45,000. So 2,70,000 plus 45,000, that is 3,15,000. Okay, 3,15,000. 45,000 plus 2,70,000 ಮಾಡ್ಕೊಂಡು ನಮಗೆ 3,15,000 rupees ಬರ್ತಾ ಹೋಗುತ್ತೆ. ಸೊ ಈ 3,15,000 ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಅಂತ ಕರಿತಾ ಹೋಗ್ತೀವಿ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಕ್ವಶನಲ್ಲಿ ಕೇಳಿರೋದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ GST ಪೇಯಬಲ್ನ ನಾವು ಇವಾಗ ಮಾಡ್ತಾ ಹೋಗಬೇಕು. ಸೊ GST ಪೇಯಬಲ್ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ ಬಂದಿರೋಂಥ ಅಮೌಂಟ್ ಏನಿದೆ 3,15,000. ಸೊ ಇದ್ರ ಮೇಲೆ GST ಪೇಯಬಲ್ ಮಾಡ್ತಾ ಹೋಗ್ಬೇಕು ನಾವು. CGST ಆ್ಯಂಡ್ ದೆನ್ SGST. ಓಕೆ, ಸೊ 3,15,000, 3,15,000. ಸೊ ಇಂಟು 9% ಇಂಟು 9%. ದಿಸ್ ಈಸ್ ಫಿಕ್ಸ್ಡ್ ರೇಟ್. ಅವ್ರು ಕೊಟ್ಟಿಲ್ಲ ಇನ್ಫಾರ್ಮೇಷನ್ ಅಂದರೆ ನಾವು 9% ಹಾಕೊಳ್ತಾ ಹೋಗಬೇಕು. IGST ಬಂದರೆ 18% ಹಾಕೊಳ್ತಾ ಹೋಗಬೇಕು. ಸೊ 3,15,000 ಇಂಟು 9% ಮಾಡಿಕೊಂಡ್ರೆ ನಮಗೆ 28,350 rupees ಬರ್ತಾ ಹೋಗುತ್ತೆ. 28,350, 28,350 ಎರಡಕ್ಕೂ ಹಾಕೊಳ್ತಾ ಹೋದ್ರೆ ಸೊ ನಮಗೆ GST ಪೇಯಬಲ್ ಅಮೌಂಟ್ ಸಿಕ್ತು. ಸೊ ಎಷ್ಟು ಇನ್ಫಾರ್ಮೇಷನ್ ನಾವು ಡೀಟಾಗಿ ಹಾಕೊಳ್ತಾ ಹೋದ್ರೆ ನಮಗೆ ಈಸಿಯಾಗಿ 12 ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ ವಿಡಿಯೋ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.